ಗುಡ್ ಮಾರ್ನಿಂಗ್. ಇವತ್ತು ನನ್ನ ರತ್ನಾಸ್ ಕಿಚನಲ್ಲಿ ಇವತ್ತಿನ ಅಡುಗೆ ತರಕಾರಿ ಪಲಾವ್ ಬೇಕಾಗಿರೋ ಐಟಮ್ಸು: ಎಣ್ಣೆ, ಮತ್ತು ಮರಾಠಿ ಮೊಗ್ಗು, ಎಲೆ, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಸಾಯಿ ಜೀರಾ ಒಂದು ಅರ್ಧ ಸ್ಪೂನು, ಚಕ್ಕೆ ಒಂದು ಅರ್ಧ ಸ್ಪೂನು, ಸೋಂಪು ಮತ್ತು ತುಪ್ಪ, ಅರಿಶಿನ ಪುಡಿ. ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು 4, ಪುದೀನ, ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಪುದೀನ, ಒಂದು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ತರಕಾರಿ ಬೇಕಾಯಿತು. ಇದು ಕಾಲಿಫ್ಲವರ್. ಇಷ್ಟನ್ನು ನಾವು ಪಲಾವು ಮಾಡೋಕ್ಕೆ ಮಾಡ್ತಾಯಿದ್ದೀವಿ. ಈಗ ನಾನು ಸ್ಟವ್ನ ಹಚ್ಕೊಳ್ಳೋಣ. ಸ್ಟವ್ನ ಹಚ್ಕೊಂಡು ಒಂದು ಕಪ್ಪು ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಕಪ್ ಎಣ್ಣೆ ಹಾಕ್ತಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ನಮ್ಗೆ ಬೇಕಾದ ನಾವು ಅಂತ ಪಲಾವ್ಸನ್ನು ಎಲೆ, ಚಕ್ಕೆ, ಲವಂಗ, ಸಾಯಿ ಜೀರಾ ಎಲ್ಲನೂ ಈಗ ಹಾಕ್ತಾಯಿದ್ದೀವಿ. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀವಿ. ನಾನಿದು ಒಂದು 3 ಪಾವು ಆಗೋಷ್ಟು ನಮ್ಮ ಮನೆಗೆ 3 ಪಾವು ಆಗೋಷ್ಟು ನಾನು ಎಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕು, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಈರುಳ್ಳಿನ ಹಾಕ್ಕೊಬೋದು. ಪುದೀನ ನಾನು ಒಂದು ಮುಷ್ಟಿ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಒಂದು ಅರ್ಧ ಮುಷ್ಟಿ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಂದಮೇಲೆ ತರಕಾರಿನ ನಾವು ಹಾಕ್ತೀವಿ. ಸ್ವಲ್ಪ ಈರುಳ್ಳಿಗೆ ಒಂದು ಸ್ವಲ್ಪ ಈರುಳ್ಳಿ ಒಂಚೂರು ಬಣ್ಣ ಇದು ಬಂದಮೇಲೆ ತರಕಾರಿಯನ್ನು ಹಾಕಬೇಕು. ಈಗ ಟೊಮೊಟೊನ ಹಚ್ಕೊತಾ ಇದ್ದೀನಿ. ಈ ಥರ ಹಚ್ಕೊಂಡ್ರೆ ಬೇಗನೂ ಆಗ್ತದೆ. ಅದಕ್ಕೆ ಈ ಥರ ಶೇಪಲ್ಲಿ ನಾವು ಟೊಮೊಟೊನ ಹಚ್ಕೊಬೇಕು. ನಮಗೆ ಬೇಗ ಟೊಮೊಟೊ ಬೇಯಬೇಕಂದ್ರೆ ಈ ಶೇಪಲ್ಲಿ ಹಚ್ಕೊಬೇಕು. ಆಗ ಬೇಗ ಬೇಯ್ತದೆ, ಬೇಗನೂ ಅಡುಗೆಯನ್ನು ನಾವು ಮಾಡ್ಬೋದು. ನೋಡಿ, ಸ್ವಲ್ಪ ಬಣ್ಣಕ್ಕೆ ಬಂದಿದೆ. ಈಗ ನಾವು ತರಕಾರಿ ಹಾಕಬೇಕು. ತರಕಾರಿ ಹಾಕಿದ್ರೆ ಈ ಈರುಳ್ಳಿ ಈ ಬಣ್ಣಕ್ಕೆ ಬಂದಾಗ ಅವಾಗ ನಾವು ತರಕಾರಿ ಹಾಕಿದ್ರೆ ಸಮಾಗ ಬೆಂದಿರ್ತದೆ. ನಾನು ತರಕಾರಿನ ಹಾಕ್ತಾಯಿದ್ದೀನಿ. 3 ಪಾವು ಅಕ್ಕಿಗೆ ಸುಮಾರು ಒಂದು ಅರ್ಧ ಕೆಜಿ ತರಕಾರಿ ಅಷ್ಟು ಹಾಕಿದ್ದೀನಿ. ಯಾಕಂದರೆ ತರಕಾರಿ ಪಲಾವ್ ಅಂದರೆ ತರಕಾರಿ ಜಾಸ್ತಿ ಇರಬೇಕು. ಆಗಲೇ ಆ ತರಕಾರಿಗೆ ತುಂಬ ಚೆನ್ನಾಗಿದೆ ತರಕಾರಿ ಪಲಾವು ಅಂತ. ಈಗ ತರಕಾರಿ ಬೇಯಬೇಕು ಬೇಗ ಅಂದರೆ ಫಸ್ಟ್ ಒಂಚೂರು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿದ್ರೆ ತರಕಾರಿ ಬೇಗ ಬೇಯ್ತದೆ. ಅದಕ್ಕೆ ಒಂದು ಚೂರು ಉಪ್ಪು ಹಾಕಬೇಕು. ತರಕಾರಿಗೆ ಉಪ್ಪು ಇರ್ತದೆ. ಒಂದು ಇಷ್ಟು ಉಪ್ಪು ಹಾಕಿದ್ರೆ ಸಾಕು. ಮತ್ತು ನಾವು ಅಕ್ಕಿ ಹಾಕಿದಾಗ ಮಸಾಲೆ ಎಲ್ಲ ಹಾಕಿದಾಗ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೊಬೇಕು. ಈಗ ತರಕಾರಿಗೆ ಬೇಗ ಬೇಯ್ತದೆ, ಬೇಗನೂ ತರಕಾರಿ ಉಪ್ಪೆಲ್ಲ ಇರುತ್ತದೆ.
ತರಕಾರಿ ಅರ್ಧ ಬೆಂದಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ನಮ್ಗೆ ಎಷ್ಟು ಶುಂಠಿ ಬೆಳ್ಳುಳ್ಳಿ? ಒಂದು 3 ಸ್ಪೂನ್. ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡವ್ರಿಗೊಂದು ಆಗ ಘಮ ತುಂಬ ಚೆನ್ನಾಗಿ ಬರ್ತದೆ. ಶುಂಠಿ ಬೆಳ್ಳುಳ್ಳಿ ಆ ಸ್ಪೇರು ಟೇಸ್ಟ್ ಬರ್ತದೆ, ಘಮದ ಸ್ಮೆಲ್ ಬರ್ತದೆ. ಈಗ ಸ್ಮೆಲ್ ಬಂದಮೇಲೆ ನಾವು ಅಷ್ಟರಲ್ಲಿ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಮತ್ತೆ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಎಷ್ಟು ಪೇಸ್ಟ್ ಆದರೆ ಸಾಕು. ಇದನ್ನು ನಾವು ಈಗ ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ಎಣ್ಣೆ ಬಿಡೋದು. ಎಣ್ಣೆ ಬಿಟ್ಟ ಮೇಲೆ ನಾವು ಒಂದು 5-6 ಸ್ಪೂನು ಒಂದು ಮೊಸರನ್ನ ಹಾಕಬೇಕು. ಈಗ ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊ ಒಂದು 3 ಟೊಮೆಟೊ ಹಾಕ್ತಾ ಇದ್ದೀನಿ. ಆಗ ಮೊಸರು ಒಂದು ಸ್ವಲ್ಪ ಮೊಸರು ಸರ್. ಈಗ ಟೊಮೊಟೊ ಬೇಯೋದಕ್ಕೆ ಬಿಡೋಣ. ಒಂದು 10 ಮಿನಿಟ್ಸ್ ಟೊಮೊಟೊ ಬೇಯೋದು. ಅಕ್ಕಿ 3 ಪಾವು ಹಾಕ್ಕೊಂಡಿದ್ದೀನಿ. ಈ ಲೋಟಲ್ಲಿ 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿಯನ್ನು ಹಾಕಿ ನಾವು 3 ಲೋಟಗೆ 6 ಲೋಟ ನೀರು ಹಾಕ್ತಾ ಇದ್ದೀವಿ. ಒಂದು 4 ಸಲ ಅಕ್ಕಿನ ತೊಳ್ಕೊಬೇಕು, 4-5 ಸಲ. ಈಗ ಪಕ್ಕದಲ್ಲಿ ಕಾದಿರೋದು ನೀರು ಹಾಕ್ಕೊಂಡಿದ್ದೀನಿ. ಬಿಸಿನೀರು ಹಾಕೋಣ. ನಾವು ಇದೆಲ್ಲ ಒಗ್ಗರಣೆ ಹಾಕ್ಕೊಂಡು ಅಕ್ಕಿ ಎಲ್ಲ ಹಾಕೋಣಕ್ಕೆ ಬಿಸಿನೀರು ಕಾದ್ರೆ ಬೇಗ ಅಡುಗೆ ಆಗ್ತದೆ. ನಾವು ತಣ್ಣೀರು ಹಾಕಿದ್ರೆ ಅದು ಕಾಯೋವರೆಗೂ ಟೈಮ್ ವೇಸ್ಟು. ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕೋ. ನಿಂಬೆಹಣ್ಣು ಏನ್ಗೆ ಹಾಕೋದಂದರೆ ಅನ್ನ ಒಂದೊಂದು ಅಂಟ್ಕೊಳ್ಳೋಣ. ಅನ್ನ ಚೆನ್ನಾಗಿ ಅನ್ನ ಹುರಿದ್ರೆ ಹಾಕ್ತಾರೆ, ಚೆನ್ನಾಗಿ ಅನ್ನನೂ ಹಾಕ್ತಾರೆ. ಮುದ್ದೆವಾಗಲ್ಲ, ಅನ್ನ ಬಿಡಿ ಬಿಡಿಯಾಗಿ ಅನ್ನ ಆಗ್ತದೆ. ಈಗ ನಾವು ಬಿಸಿನೀರು ಹಾಕೋಣ. ಈಗ 3 ಲೋಟ ಅಕ್ಕಿ ಹಾಕಿದ್ದೀನಲ್ವ, 3 ಲೋಟಗೆ 6 ಲೋಟ ನೀರು. 6 ಲೋಟ ನೀರು ಹಾಕಿದ್ದೀನಿ. ಒಂದು ಇಡೀ ಉಪ್ಪು, ಒಂದು 3/4 ಇಡಿ. ಫಸ್ಟು ನಾನು ಉಪ್ಪು ಹಾಕಿದ್ದೆ ತರಕಾರಿಗೆ. ಈಗ ಒಂದು ಅರ್ಧ ಇಡಿ 3/4 ಇಡಿ ಹಾಕಿದ್ರೆ ಸಾಕು. ನೋಡಿ, ಇಷ್ಟ ಹಾಕ್ತಾ ಇದ್ದೀನಿ. ಉಪ್ಪು
ಉಪ್ಪು ಹಾಕಿದ್ವಿ. ಉಪ್ಪು ಹಾಕಿ ಈಗ ಬೇಳೆ ಒಂದು ಅರ್ಧ ಗಂಟೆ ಆದರೆ ಸಾಕು, ಅನ್ನ ಆಗಬೇಕು. ಇದು ಕಾಲಿಫ್ಲವರನ್ನು ಹಾಕ್ತಾಯಿದ್ದೀನಿ ಇವಾಗ. ಯಾಕಂದರೆ ಅದು ಬೇಗ ಬೆಂದ್ಬಿಟ್ರೆ ಅಂದರೆ ಎಲ್ಲ ಮೆತ್ತಗಾಗೋಗ್ಬಿಡ್ತವೆ. ಹಾಗಾಗಿ ಒಂದು ಅರ್ಧ ಅನ್ನ ಬೆಂದ ಮೇಲೆ ಹಾಕ್ಕೊಬೇಕು ಕಾಲಿಫ್ಲವರ್. ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪನ ಹಾಕ್ತಾಯಿದ್ದೀನಿ. ಹಾಕಿದ್ರು ಈಗ ದಮ್ಮು ಬಿಟ್ಬಿಟ್ಟು ಇದ್ರ ಮೇಲೆ ತುಪ್ಪ ಎಲ್ಲ ಹಾಕಿದಾಯಿತು. ನಾನು ಬಳಸ್ತಾ ಅಂತ ತುಪ್ಪ GRB ತುಪ್ಪನ ಹಾಕಿದ್ದೀನಿ. ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಭಾರವಾಗಿ ಇಟ್ಬಿಡ್ಬೇಕು. ಇದು ಬೇಗ ದಮ್ ಆಗ್ತದೆ. ನಾವು ಒಂದು ಭಾರವಾಗಿ ಇಟ್ಟರೆ ಅಂದರೆ ಬೇಗನೂ ಆಗ್ತದೆ. ಅದು ಒಂದು ದಮ್ ಬಿರಿಯಾನಿ ಥರ ಇದಾಗ್ತದೆ. ಅದು ಸ್ಲೋ ಮಾಡಿಡಬೇಕು, ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಇದು ದಮ್ಮಿಗೆ ಬಿಟ್ಟಿದ್ದೀನಿ. ಪಾತ್ರೆ ಇಟ್ಟು ನೀರನ್ನು ತುಂಬಿಸಿ ಇಟ್ಟಿದ್ದೀನಿ. ಅಷ್ಟರಲ್ಲೇ ನಾವು ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ. ಸಣ್ಣಗೆ ಈರುಳ್ಳಿ ಹಚ್ಚಿ ಮೊಸರು ಬಜ್ಜಿ. ಅದು ಮೊಸರಿಗೆ ಬೇಕಾಗಿರೋದು ಸೌತೆಕಾಯಿ, ಈರುಳ್ಳಿ, ಟೊಮಾಟೊ. ಸಣ್ಣಗೆ ಹಚ್ಚಿ ಈರುಳ್ಳಿ ಮೊಸರು ಬಜ್ಜಿ. ಟೊಮೊಟೊ ಹಚ್ತಾ ಇದ್ದೀನಿ ಮೊಸರು ಬಜ್ಜಿಗೆ. ಮೊಸರು ಬಜ್ಜಿಗೆ ಈರುಳ್ಳಿ, ಸೌತೆಕಾಯಿ, ಟೊಮೊಟೊನ ಹಚ್ಚಿ ಹಾಕಿದ್ದೀನಿ. ಮತ್ತು ಇಟ್ಕೊಂಡು ಈಗ ಮೊಸರು ಹಾಕ್ತಾಯಿದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಈಗ ಒಂದು 20 ನಿಮಿಷ ಆಯಿತು. ನೆಕ್ಸ್ಟ್ ಒಂದು 15 ನಿಮಿಷ 20 ನಿಮಿಷ. ಪರ್ಫೆಕ್ಟಾಗಿ ಆಗಿದೆ ನೋಡಿ. ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ. ನೋಡಿದ್ರೆ ಪಲಾವು ನೋಡಿದ್ರೆ ಇದು ವೀಕ್ಷಕರೇ, ಪಲಾವು ಹೆಂಗಾಗಿದೆ. ಟೇಸ್ಟಾಗಿ ಘಮ ಘಮ ಅಂತ ಐತೆ ನೋಡಿ ಪಲಾವ್. ವೆಜಿಟೇಬಲ್ ಪಲಾವು ರೆಡಿಯಾಗಿದೆ. ರುಚಿಯಾಗಿದೆ, ಸುಲಭವಾಗಿರೋದು ಆಗಿದೆ ವೆಜಿಟೇಬಲ್ ಪಲಾವ್. ಈಸಿ ಅಡುಗೆ, ಸೂಪರ್ ರುಚಿ. ರತ್ನಸ್ ಅಡುಗೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.